ಕೊಡ್ತೀನಿ. ಅಪ್ಪಿ ತಪ್ಪೆ ಇನ್ನೊಂದ್ಸಲಿ ಏನಾದ್ರೂ ಪರ್ಸನಲ್ ಆಗಿ ಪೊಲೀಸ್ ಇಲಾಖೆನ ರೌಡಿಗಳನ್ನ ಮಧ್ಯದಲ್ಲಿ ತಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೋರಾಟ ಎಲ್ಲಿವರೆಗೂ ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಮುಡ್ತಾ ಇರೋ ರೀತಿನ ಹೋರಾಟ ಮಾಡ್ತೀವಿ. ಈಗ ಉಮಾಪತಿ ಅವರು ಹೇಳಿದಂಗೆ ಪೊಲೀಸರು ಮತ್ತೆ ರೌಡಿಗಳನ್ನ ಯಾಕೆ ಬಿಡ್ತೀರಾ ಅಂತಕ್ಕಂಥ ಒಂದು ವಿಚಾರ ಬಂದಾಗ ಪೊಲೀಸ್ ಅವ್ರದ್ದು ಒಂದ್ ಕಡೆ ಬಿಡೋಣ. ಅವರು ರಕ್ಷಣೆಗೂ ಬರ್ತಾರೆ, ತಿನ್ಲಿಕ್ಕೂ ಬರ್ತಾರೆ ಅಂತಕ್ಕಂಥದ್ದು ಎರಡು ಭಾಗ ಇದೆ. ಅಲ್ಲಿ ದುಡ್ಡು ಕೊಟ್ರೆ ದುಡ್ಡು ಎಲ್ಲಿರ್ತದೋ, ದೌರ್ಜನ್ಯ ಎಲ್ಲಿರ್ತದೆ, ದುಡ್ಡು ಎಲ್ಲಿರ್ತದೆ, ಬಲಗಳು ಎಲ್ಲಿರ್ತವೆ, ತೋಲ್ಬಲ ಎಲ್ಲಿರ್ತದೆ, ಎಕ್ಸ್ಟ್ರಾ ಪವರ್ ಎಲ್ಲಿ ಸಿಗ್ತದೋ ಅಲ್ಲಿ ರೌಡಿಗಳು ಮತ್ತೆ ಪೊಲೀಸ್ ಅವರು ಎರಡು ಮುಖ ಅಲ್ಲಿ ಇರ್ತವೆ. ಒಂದೇ ನಾಣ್ಯದ ಎರಡು ಮುಖವು. ಅದನ್ನ ಯಾರು ಮುಚ್ಚಲಿಕ್ಕೆ ಆಗೋದಿಲ್ಲ ಯಾರ ಕೈಯಲ್ಲೂ ಕೂಡ. ಆದ್ರೆ ಪೊಲೀಸ್ ವ್ಯವಸ್ಥೆ ಇನ್ನೊಂದು ಮುಖ ನೋಡಿದಾಗ ಕಾನೂನು ಸುವ್ಯವಸ್ಥೆನೋ ಅಥವಾ ಇನ್ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಮಟ್ಟದಲ್ಲಿ ಒಂದ್ ಕಡೆ ಇರ್ತಾರೆ. ಅದು ಒಳ್ಳೆ ಉದ್ದೇಶಕ್ಕೆ ಪೊಲೀಸರು ಬಂದಿದ್ರೆ ಓಕೆ. ಕರ್ನಾಟಕ ರಾಜ್ಯ ಸಂಘದಲ್ಲಿ ದುಡ್ಡಿದೆ, ಯಾರೋ ತಿಂದಿರ್ತಕ್ಕಂಥವ್ರು ನಮಗೂ ಕೊಡ್ತಾರೆ, ಅವರೇ ಅದು ಎಂಜಲ್ ಅಂತಾನೆ ಕರಿತೀನಿ ನಾನು. ಅಂತ ದುಡ್ಡನ್ನು ಆಸೆ ಪಟ್ಟು ಹೋಗಿರ್ತಕ್ಕಂಥ ಯಾವುದೇ ಸಿಬ್ಬಂದಿ ಇರ್ಬೋದು, ಎಂಜಲ್ ದುಡ್ಡಿಗೆ ಹೋಗಿರ್ತಕ್ಕಂಥದ್ದು. ಅವ್ರ ಬಗ್ಗೆ ನಾನು ಇಲ್ಲಿ ಹೆಚ್ಚಿಗೆ ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಒಂದ್ ವೇಳೆ ಅವ್ರೇನಾರು ಆ ತರದಕ್ಕೆ ಸಪೋರ್ಟ್ ಮಾಡಿದ್ರೆ ಮತ್ತೆ ಪೊಲೀಸ್ ಅವ್ರನ್ನ ಬಿಡೋಣ. ಅವ್ರಿಗೆ ಒಂದು ಪರ್ಮಿಷನ್ ಇದೆ, ಬರ್ಬೋದು, ಕೆಟ್ಟಕ್ಕಾದ್ರೂ ಬರ್ಬೋದು, ಒಳ್ಳೇದಕ್ಕಾದ್ರೂ ಬರ್ಬೋದು. ರೌಡಿಗಳು ಯಾಕೆ ಬರ್ತಾರೆ? ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ರೈತರು ಬರ್ಬೇಕಾಗಿದೆ, ಸಮುದಾಯದ ಮುಖಂಡರು ಬರ್ಬೇಕಾಗಿದೆ, ಯಾರೋ ನಾಯಕರು ಬರ್ಬೇಕಾಗಿದೆ. ರೌಡಿಗಳು ಯಾಕೆ ಬರ್ತಾರೆ ಅಂದ್ರೆ ನಿಮ್ಮ ದರಿದ್ರ ನಿಮ್ಮನ್ನ ಯಾಕೆ ಗಳಿಸ್ಬೇಕಾಗಿದೆ ಸಂಘದಲ್ಲಿ? ನಿಮ್ಮನ್ನ ಗಳಿಸ್ಕೊಡುವುದು ಯಾಕೆ? ಈ ದರಿದ್ರ ಯಾಕೆ ಸಂಘಕ್ಕೆ? ಅಲ್ಲ, ತಾಕತ್ತಿದ್ರೆ ನೀವೇನೋ ನೋಡ್ಕೊಬೇಕಾಯ್ತು. ರೌಡಿಗಳನ್ನ ಪಟಾಲಮಗಳನ್ನ ಹಿಂದೆ ಇಟ್ಕೊಂಡು ನೆಕ್ಸ್ಟ್ ನಾಳೆ ಇನ್ನೊಬ್ಬ ಬರ್ತಾನೆ, ಅವನು ಅದನ್ನೇ ಕಂಟಿನ್ಯೂ ಮಾಡ್ತಾನೆ. ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ರೌಡಿಗಳನ್ನ ಇಟ್ಕೊಂಡ್ರೆ ನಾವು ಆಡಳಿತ ನಡೆಸಂಗಿದ್ರೆ ಕಮಿಟಿ ಯಾಕೆ? ಚುನಾವಣೆಗಳು ಯಾಕೆ? ಅಂತ ರೌಡಿಗಳನ್ನ ಇಟ್ಕೊಂಡು ಅಧಿಕಾರ ನಡೆಸಿರ್ತಕ್ಕಂಥ ನೀವು ಇವಾಗ 6 ತಿಂಗಳಲ್ಲಿ ಜನರ ಎಂಜಲ್ ತಿನ್ನಕ್ ಹೋಗ್ತೀರಾ, ಅದೇ ಸಮುದಾಯದ ಮುಖಂಡರ ಕಾಲಿಡಿಯಕ್ ಹೋಗ್ತೀರಾ. ಅವ್ರು ಉಚ್ಚ ಕುಡಿದ್ರು ನಿಮ್ಗೆ ನಿಯತ್ ಬರಲ್ಲ ಸರ್. ಕೆಲಸ ಮಾಡಿದ್ರೆ ಸಂಘಕ್ಕೆ ರೌಡಿಗಳ ಕಾಲಿಟ್ರೆ ನಾವೇ ರೌಡಿಗಳಿಗೆ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತೀವಿ.